ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಮನೆ ಕ್ಲೀನಿಂಗ್ ಅಲ್ಲಿ ಉಪಯೋಗವಾಗುವಂತ ಕೆಲವೊಂದು ಸಲಹೆಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಈ ಸಲಹೆಗಳಿಂದ ಮನೆ ಕ್ಲೀನಿಂಗ್ ಈಸಿ ಆಗೋದಲ್ಲದೆ ಪದೇ ಪದೇ ಮಾಡುವಂತ ಕ್ಲೀನಿಂಗ್ ಕೆಲಸಗಳನ್ನ ಕೂಡ ಕಡಿಮೆ ಮಾಡ್ಕೊಳ್ಬಹುದು. ಹಾಗಾದ್ರೆ ಈ ಅದ್ಭುತವಾಗಿರುವಂತಹ 10 ಟಿಪ್ಸ್ ಯಾವುದು ಅಂತ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಟಿಪ್ ನಂಬರ್ 1, ನಿಮ್ಮಲ್ಲಿ ತುಂಬ ಜನ ಕೇಳ್ತಾ ಇದ್ರಿ ಎಕ್ಸಾಸ್ಟ್ ಫ್ಯಾನ್ನ ಯಾವ ಥರ ಕ್ಲೀನ್ ಮಾಡೋದು ತೋರಿಸಿ ಅಂತ. ಕಿಚನಲ್ಲಿರುವಂಥ ಎಕ್ಸಾಸ್ಟ್ ಫ್ಯಾನ್ ತುಂಬ ಜಿಡ್ಡಾಗಿರುತ್ತೆ. ಬಟ್ ನಾನು ಇಲ್ಲಿ ತೋರಿಸ್ತಾ ಇರುವಂಥದ್ದು ವಾಶ್ರೂಮಲ್ಲಿರುವಂತಹ ಎಕ್ಸಾಸ್ಟ್ ಫ್ಯಾನ್. ಇದನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಅಡುಗೆ ಸೋಡಾನ ಹಾಕೊಂಡು ಅದರಲ್ಲಿ ನಿಂಬೆಹಣ್ಣಿನ ಸಿಪ್ಪೆ ನೆನೆಸಿಟ್ಟಿರುವಂತಹ ನೀರಿರುತ್ತೆ ಅಲ್ವಾ, ಅದನ್ನ ಹಾಕೊಳ್ತಾ ಇದ್ದೀನಿ. ಇದ್ರ ಬದಲಾಗಿ ನಿಂಬೆಹಣ್ಣಿನ ಜ್ಯೂಸ್ ಆದರೂ ಹಾಕೊಳ್ಬೋದು, ವೆನಿಗರ್ ಇದ್ರೆ ಇನ್ನೂ ಬೆಸ್ಟ್. ಇದನ್ನ ಒಂದು ಸ್ಪ್ರೇ ಬಾಟಲಲ್ಲಾದರೂ ಹಾಕೊಳ್ಬೋದು ಅಥವಾ ಡೈರೆಕ್ಟ್ ಆಗಾದ್ರೂ ಯೂಸ್ ಮಾಡ್ಕೊಳ್ಬೋದು. ರೀಸೆಂಟಾಗಿ ಒಬ್ರು ಕಮೆಂಟ್ ಮಾಡ್ತಾನೆ ಇದ್ದಾರೆ, ಸ್ಪ್ರೇ ಬಾಟಲ್ ಸ್ಟ್ರಕ್ ಆಗಿದೆ, ಯಾವ ಥರ ಕ್ಲಿಯರ್ ಮಾಡೋದು ತೋರಿಸಿ ಅಂತ. ಇಲ್ಲಿ ಸ್ಪ್ರಿಂಗ್ ಥರ ಇದೆ ಅಲ್ವಾ, ಇಲ್ಲಿ ಪಾರ್ಟಿಕಲ್ಸ್ ಅನ್ನೋದು ಏನಾದರೂ ಸೇರ್ಕೊಂಡ್ಬಿಟ್ಟಿದ್ರೆ ಅದು ಸ್ಟ್ರಕ್ ಆಗುತ್ತೆ. ಸೊ ಅದನ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ ಇಲ್ಲಿ ತೋರಿಸ್ದಂಗೆ ಗ್ಲಾಸಲ್ಲಿ ನೀರನ್ನ ಇಟ್ಕೊಂಡು ಈ ಥರ ಸ್ಪ್ರೇ ಮಾಡಿ. ಈ ಥರ ಮಾಡೋದ್ರಿಂದ ಕ್ಲಿಯರ್ ಆಗುತ್ತೆ. ಇಲ್ಲ ಸರಿಯಾಗಿ ಕ್ಲಿಯರ್ ಆಗಿಲ್ಲ ಅನ್ನೋದಾದರೆ ಈ ನಾಬ್ ಇರುತ್ತೆ ಅಲ್ವಾ, ಅದನ್ನ ರಿಮೂವ್ ಮಾಡಿಬಿಟ್ಟು ವಾಟರ್ನ ಒಂದ್ಸತಿ ಸ್ಪ್ರೇ ಮಾಡ್ಕೊಳ್ಳಿ. ಇದರಿಂದ ಕೂಡ ನೀಟಾಗಿ ಆ ಪಾರ್ಟಿಕಲ್ಸ್ ಎಲ್ಲ ಬಂದ್ಬಿಡುತ್ತೆ. ಸೊ ನಾನು ಇದೇ ಥರನೇ ಮಾಡೋ ಅಂಥದ್ದು. ನೀವು ಒಂದ್ಸತಿ ಈ ಥರ ಚೆಕ್ ಮಾಡ್ಕೊಳ್ಳಿ. ನೀವು ಯಾವ ಸ್ಪ್ರೇ ಬಾಟಲ್ ಯೂಸ್ ಮಾಡ್ತಿದ್ದೀರಾ ಅನ್ನೋದ್ರ ಮೇರೆಗೂ ಕೂಡ ಕ್ವಾಲಿಟಿ ಅನ್ನೋದು ಡಿಪೆಂಡ್ ಆಗುತ್ತೆ. ಐ ಹೋಪ್ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಈಗ ಇದನ್ನು ಸ್ಪ್ರೇ ಬಾಟಲ್ಗೆ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಜಾಸ್ತಿ ಜಿಡ್ಡಾಗಿರುವಂಥ ಎಕ್ಸಾಸ್ಟ್ ಫ್ಯಾನ್ಸ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದರಲ್ಲೇ ಒಂದು ಸ್ವಲ್ಪ ಡಿಟರ್ಜೆಂಟ್ ಲಿಕ್ವಿಡ್ನ ಹಾಕ್ಕೊಳ್ಬೇಕಾಗುತ್ತೆ. ಈಗ ಈ ಒಂದು ಪೇಸ್ಟಿಂದ ಈಸಿಯಾಗಿ ಎಕ್ಸಾಸ್ಟ್ ಫ್ಯಾನ್ನ ಕ್ಲೀನ್ ಮಾಡ್ಕೊಳ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ ಎಕ್ಸಾಸ್ಟ್ ಫ್ಯಾನ್ ಎಷ್ಟು ಕೊಳೆ ಆಗಿದೆ ಅಂತ. ಇದಕ್ಕೆ ನಾನು ಡೈರೆಕ್ಟ್ ಆಗಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಲಿಕ್ವಿಡ್ನ ಸ್ಪ್ರೇ ಮಾಡ್ತಾ ಇದ್ದೀನಿ. ಸ್ಪ್ರೇ ಮಾಡ್ತಿದ್ದಂಗೆ ಕೊಳೆ ಎಲ್ಲ ಆಲ್ಮೋಸ್ಟ್ ರಿಮೂವ್ ಆಗ್ತಿದೆ. ನಿಮ್ಮನೇಲಿರುವಂಥ ಎಕ್ಸಾಸ್ಟ್ ಫ್ಯಾನ್ ತುಂಬ ಜಾಸ್ತಿ ಜಿಡ್ಡಾಗಿದೆ ಅನ್ನೋದಾದರೆ ಈ ಲಿಕ್ವಿಡ್ನ ಸ್ಪ್ರೇ ಮಾಡಿ ಒಂದು 5 ನಿಮಿಷ ಬಿಟ್ಟು ಆಮೇಲೆ ಇಲ್ಲಿ ತೋರಿಸ್ದಂಗೆ ಒಂದು ಸ್ಕ್ರಬ್ಬರ್ ಸಹಾಯದಿಂದ ಎಲ್ಲ ಕಡೆನೂ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕಾಗತ್ತೆ. ಎಲೆಕ್ಟ್ರಿಕಲ್ ಗ್ಯಾಜೆಟ್ಸ್ನ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಮೇನ್ ಸ್ವಿಚ್ನ ಆಫ್ ಮಾಡಿ ಕ್ಲೀನ್ ಮಾಡಿದ್ರೆ ಬೆಟರು. ಎಕ್ಸಾಸ್ಟ್ ಫ್ಯಾನ್ ಬ್ಯಾಕ್ ಸೈಡ್ ಕೂಡ ಇದೇ ತರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕೊಳೆ ಅನ್ನೋದು ಬಿಟ್ಕೊಳ್ತಿದೆ ಅಂತ. ಬ್ಯಾಕ್ ಸೈಡ್ ಇರುವಂತ ಈ ಕ್ಯಾಪ್ನ ಓಪನ್ ಮಾಡಿ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸ್ಕ್ರಬ್ ಮಾಡಿದೆಲ್ಲ ಆಯಿತು, ಕೊಳೆ ಎಲ್ಲಾನು ನೀಟಾಗಿ ಸಾಫ್ಟ್ ಆಗಿದೆ. ಈಗ ಒಂದು ಬಟ್ಟೆಯಿಂದ ಆದರೂ ಒರೆಸ್ಕೊಳ್ಬೋದು ಅಥವಾ ಇಲ್ಲಿ ತೋರಿಸ್ದಂಗೆ ನೀರಿಂದ ಆದ್ರೂ ವಾಶ್ ಮಾಡ್ಕೊಳ್ಬೋದು. ನಿಮ್ಗೆ ಯಾವ ಥರ ಕನ್ವೀನಿಯೆಂಟ್ ಇರುತ್ತೋ ಅದ್ರ ಪ್ರಕಾರ ನೀವು ಕ್ಲೀನ್ ಮಾಡ್ಕೊಳ್ಳಿ. ಕಿಚನಲ್ಲಿದೆ ಅನ್ನೋದಾದರೆ ಒಂದು ತೇವದ ಬಟ್ಟೆನ ತೊಗೊಂಡು ಒರೆಸ್ಕೊಂಡ್ರೆ ಬೆಟರು. ನಾನಿಲ್ಲಿ ನೀರಿಂದ ಒಂದ್ಸತಿ ತೊಳೆದ್ಬಿಟ್ಟು ಆಮೇಲೆ ಬಟ್ಟೆಯಿಂದ ಒಂದ್ಸತಿ ನೀಟಾಗಿ ಒರೆಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಮುಂಚೆ ಎಲ್ಲ ಎಷ್ಟು ಕೊಳೆ ಇತ್ತು, ಈಗ ನೋಡಿ ಎಷ್ಟು ಪಳಪಳ ಅಂತ ಇದೆ ಅಂತ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಒನ್ ನೋಡೋಣ. ಇದು ಕೂಡ ವಾಶ್ರೂಮ್ ಸಂಬಂಧಪಟ್ಟಿರುವಂಥ ಒಂದು ಕ್ಲೀನಿಂಗ್ ಐಡಿಯಾನೇ. ಯೂಶ್ವಲಿ ಈ ಥರ ಕಮೋಡ್ಸ್ ಅಲ್ಲಿ ವಾಟರ್ ಮಾರ್ಕ್ಸ್ ಅನ್ನೋದು ಆಗಿರುತ್ತೆ. ಹಾರ್ಡ್ ವಾಟರ್ ಪ್ರಾಬ್ಲಮ್ ಇರೋರಿಗೆ ಗೊತ್ತೇ ಇರುತ್ತೆ. ಅದನ್ನ ಬ್ರಷ್ ಸಹಾಯದಿಂದ ಕ್ಲೀನ್ ಮಾಡಿಸಿದ್ರು ಕೂಡ ಈಸಿಯಾಗಿ ಕ್ಲೀನ್ ಆಗಲ್ಲ. ಸೊ ಎಷ್ಟೇ ರಫ್ ಆಗಿ ಕ್ಲೀನ್ ಮಾಡಿದ್ರು, ಎಷ್ಟೇ ಹಾರ್ಶ್ ಆಗಿರುವಂಥ ಕೆಮಿಕಲ್ಸ್ ಹಾಕಿದ್ರು ಕೂಡ ಅದನ್ನ ಕ್ಲೀನ್ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ನೋಡ್ತಿದ್ರಲ್ವಾ, ಈ ಒಂದು ಪೇಪರಿಂದ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಇದನ್ನ ಸ್ಯಾಂಡ್ ಪೇಪರ್ ಅಂತ ಕರೀತಾರೆ. ಎಲ್ಲ ರೀತಿಯ ಪೇಂಟ್ ಶಾಪ್ಸಲ್ಲೂ ಕೂಡ ಇದು ಅವೈಲಬಲ್ ಇರುತ್ತೆ. ಇದನ್ನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೋಸ್ಕರ ಡಬಲ್ ಸೈಡ್ ಟೇಪ್ನ ತಗೊಂಡಿದ್ದೀನಿ, ಒಂದು ಕ್ಲೀನಿಂಗ್ ಬ್ರಷ್ನ ತಗೊಂಡಿದ್ದೀನಿ. ಈ ಡಬಲ್ ಸೈಡ್ ಟೇಪ್ನ ಟೇರ್ ಮಾಡಿಬಿಟ್ಟು ಇದರ ಮೇಲೆ ಈ ಸ್ಯಾಂಡ್ ಪೇಪರ್ನ ಅಟ್ಯಾಚ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಿರ್ಬೋದು ಅದಾಗಿರುವಂಥ ಒಂದು ಪೇಪರ್ನ ತಗೊಂಡಿದ್ದೀನಿ. ಇದರಿಂದ ಯಾವ ಥರ ಕ್ಲೀನ್ ಮಾಡೋದು ಅಂತ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ. ಜಸ್ಟ್ ಆ ಒಂದು ಮಾರ್ಕ್ಸ್ ಏನಾಗಿದೆ ವಾಟರ್ ಮಾರ್ಕ್ಸ್ ಅಲ್ಲಿ ಈ ಥರ ಸ್ಕ್ರಬ್ ಮಾಡಿಸ್ಬೇಕಾಗತ್ತೆ. ಜಸ್ಟ್ ಒಂದು ಕಡೆ ಮಾತ್ರ ಮಾಡಿ ತೋರಿಸ್ತಿದ್ದೀನಿ, ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗಲಿ ಅನ್ನೋದ್ರಿಂದ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಈ ಪೇಪರ್ನ ಕ್ಲೀನಿಂಗ್ ಬ್ರಷ್ಗೆ ಅಟ್ಯಾಚ್ ಮಾಡಿಕೊಂಡೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಡೈರೆಕ್ಟ್ ಆಗು ಕೂಡ ಆ ಒಂದು ಪೇಪರ್ ಸಹಾಯದಿಂದ ವಾಟರ್ ಮಾರ್ಕ್ಸ್ ಏನಾಗಿರುತ್ತೆ ಅದನ್ನ ಈಸಿಯಾಗಿ ಸ್ಕ್ರಬ್ ಮಾಡಿ ಕ್ಲೀನ್ ಮಾಡ್ಕೊಳ್ಬೋದು.
ಉಳಿದಿರೋಂಥ ಕಮೋಡ್ಸ್ನ ಕೂಡ ಅದೇ ಥರ ಕ್ಲೀನ್ ಮಾಡಿಸಿ ತೋರಿಸ್ತಾ ಇದ್ದೀನಿ, ಡಿಫ್ರೆನ್ಸ್ ನಿಮ್ಗೆ ಈಸಿಯಾಗಿ ಗೊತ್ತಾಗಲಿ ಅನ್ನೋದ್ರಿಂದ. ಯೂಶ್ವಲಿ ವಾಟರ್ ಮಾರ್ಕ್ಸ್ ಹಾಕೋದು ಸರ್ವೇ ಸಾಮಾನ್ಯ. 6 ತಿಂಗಳಿಗೆ ಅಥವಾ ವರ್ಷಕ್ಕೆ 1-2 ಸತಿ ನೀವು ಈ ಥರ ಕ್ಲೀನ್ ಮಾಡಿಸ್ಕೊಳ್ಳೋದಾದರೆ ಕಮೋಡ್ಸಲ್ಲಿ ಮಾರ್ಕ್ಸ್ ಆಗದಿರ ಕ್ಲಿಯರ್ ಆಗಿ ಇರುತ್ತೆ. ನೆಕ್ಸ್ಟ್ ಒನ್ ಟ್ಯಾಪ್ಸ್ಗೆ ಸಂಬಂಧಪಟ್ಟಿರುವಂಥದ್ದು. ಯೂಶ್ವಲಿ ನಾನು ಇದ್ರ ಬಗ್ಗೆ ಈಗಾಗಲೇ ಕೆಲವೊಂದು ವಿಡಿಯೋಸಲ್ಲಿ ಕೂಡ ಶೇರ್ ಮಾಡಿದ್ದೀನಿ, ಆದರೂ ಕೂಡ ಆಗಾಗ ಕಮೆಂಟ್ಸ್ ಬರ್ತಾ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಸ್ಟೀಲ್ ಟ್ಯಾಪ್ಸ್ ಮೇಲೆ ಎಷ್ಟೊಂದು ಆರ್ಡ್ ವಾಟರ್ ಸ್ಟೈನ್ಸ್ ಆಗಿದೆ ಅಂತ. ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಸಿಫ್ ಅನ್ನೋ ಒಂದು ಲಿಕ್ವಿಡ್ನ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಲಿಂಕ್ ಬೇಕಂದ್ರೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ. ಸ್ಕ್ರಬ್ಬರ್ಗೆ ಈ ಒಂದು ಪೇಸ್ಟನ್ನ ಹಾಕೊಂಡು ಯಾವ ಟ್ಯಾಪ್ನ ಕ್ಲೀನ್ ಮಾಡ್ಬೇಕಂತ ಅನ್ಕೊಂಡಿದೀವೋ ಅದಕ್ಕೆ ಅಪ್ಲೈ ಮಾಡಿ ಈ ಥರ ಸ್ಕ್ರಬ್ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ಸ್ವಲ್ಪ ಸಾಫ್ಟ್ ಆಗಿರುವಂಥ ಸ್ಕ್ರಬ್ಬರ್ನೇ ಯೂಸ್ ಮಾಡಿ. ಈ ಗ್ರೀನ್ ಕಲರ್ ಸ್ಕ್ರಬ್ಬರ್ ಆದರೂ ಕೂಡ ಹೊಸದು ನೀವೇನಾದ್ರು ಯೂಸ್ ಮಾಡಿದ್ರೆ ಸ್ಕ್ರಾಚಸ್ ಆಗಿ ಅದ್ರ ಮೇಲೆ ಮಾರ್ಕ್ಸ್ ಆಗೋ ಚಾನ್ಸ್ ಇರುತ್ತೆ. ಈಗಾಗಲೇ ಕಿಚನಲ್ಲಿ ಯೂಸ್ ಮಾಡಿ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಅಲ್ವಾ, ಅಂತ ಸ್ಕ್ರಬ್ಬರ್ ಆದರೆ ಬೆಟರು. ಈ ಥರ ಮಾಡಿದ್ಮೇಲೂ ಆ ಸ್ಟೈನ್ಸ್ ಹೋಗ್ತಿಲ್ಲ ಅನ್ನೋದಾದರೆ ಸೇಮ್ ಪ್ರೊಸೀಜರ್ನ ಮತ್ತೊಂದು ಸತಿ ರಿಪೀಟ್ ಮಾಡಿ. ಇನ್ನು ಕೆಲವು ಟ್ಯಾಪ್ಸ್ ಮೇಲೆ ಗೊತ್ತಿಲ್ಲದೇನೆ ಬೇರೆ ರೀತಿಯ ಕೆಮಿಕಲ್ ಲಿಕ್ವಿಡ್ಸ್ನೆಲ್ಲ ಯೂಸ್ ಮಾಡಿ ಕೆಲವೊಂದು ಮಾರ್ಕ್ಸ್ ಎಲ್ಲ ಆಗ್ಬಿಟ್ಟಿರುತ್ತೆ. ಅಂಥದನ್ನ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಕ್ರಮೇಣ ಇದನ್ನು ಯೂಸ್ ಮಾಡ್ತಾ ಒಳ್ಳೆ ಶೈನಿಂಗ್ ಅನ್ನೋದು ಬರುತ್ತೆ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ಇನ್ನೊಂದು ರೂಮಲ್ಲಿರುವಂಥ ಟ್ಯಾಪ್ಸ್ನ ಕೂಡ ಇದೇ ಒಂದು ಪ್ರೊಸೀಜರ್ನ ಫಾಲೋ ಮಾಡಿ ಕ್ಲೀನ್ ಮಾಡಿದ್ದೀನಿ. ಎಷ್ಟೊಂದು ಶೈನಿಯಾಗಿ ಕಾಣಿಸ್ತಾ ಇದೆ ಅಂತ. ಕ್ಲೀನ್ ಮಾಡಿದ್ಮೇಲೆ ಕಂಪಲ್ಸರಿ ಒಂದು ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಳ್ಬೇಕಾಗುತ್ತೆ. ಆಗ ಮಾತ್ರನೇ ಆ ಶೈನಿಂಗ್ ಅನ್ನೋದು ಉಳ್ಕೊಳ್ಳುತ್ತೆ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ನೀವು ಯಾವ ಥರ ಕ್ಲೀನ್ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಒನ್, ಎಷ್ಟೇ ಕೊಳೆಯಾಗಿರುವಂಥ ಸ್ವಿಚ್ ಬೋರ್ಡ್ಸ್ ಆದರೂ ಪರವಾಗಿಲ್ಲ, ಈ ವೆನಿಗರ್ನ ಯೂಸ್ ಮಾಡಿ ಒಂದೇ ಫಿಂಗರಿಂದ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಅದು ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಕ್ಲೀನಿಂಗ್ ವೆನಿಗರ್ ಅಥವಾ ಸಿಂಥೆಟಿಕ್ ವೆನಿಗರ್ನ ತೊಗೊಂಡಿದ್ದೀನಿ. ನಾರ್ಮಲ್ ಆಗಿ ಈ ಥರ ಕಾಟನ್ ಪ್ಯಾಡ್ಸ್ ಬರುತ್ತೆ ಅಲ್ವಾ, ಅದನ್ನೇ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಬದಲಾಗಿ ಬಟ್ಟೆ ಕೂಡ ಯೂಸ್ ಮಾಡ್ಬೋದು. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಜಸ್ಟ್ ನಾನು ಒಂದೇ ಫಿಂಗರ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ ಎಷ್ಟೊಂದು ಶೈನಿಯಾಗಿ ಕಾಣಿಸ್ತಿದೆ ಸ್ವಿಚ್ ಬೋರ್ಡ್ಸ್ ಅಂತ. ನಿಮ್ಮ ಮನೇಲಿರುವಂಥ ಸ್ವಿಚ್ ಬೋರ್ಡ್ಸ್ ಎಷ್ಟೇ ಕೊಳೆ ಆದರೂ ಪರವಾಗಿಲ್ಲ. ಸೊ ಇದೇ ಒಂದು ಪ್ರೋಸೆಸ್ನ ಫಾಲೋ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದಾದ್ರೆ ಒಳ್ಳೆ ಶೈನಿಂಗ್ ಅನ್ನೋದು ಬರುತ್ತೆ. ಇನ್ನು ಇಲ್ಲಿಟ್ಟಿರುವಂತಹ ಚಾರ್ಜಿಂಗ್ ಕೇಬಲ್ನ ಕೂಡ ನಾನು ಅದೇ ಥರ ಕ್ಲೀನ್ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದು ಕಾಟನ್ ಪ್ಯಾಡಲ್ಲೇ ಇದನ್ನೆಲ್ಲ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೇಲಿರುವಂಥ ಸ್ವಿಚ್ ಬೋರ್ಡ್ಸ್ ತುಂಬ ಜಾಸ್ತಿ ಕೊಳೆ ಆಗಿದೆ ಅನ್ನೋದಾದರೆ ಸೊ ಇದೇ ಥರ ಕಾಟನ್ ಪ್ಯಾಡ್ಸ್ನ ನೀವು ಒಂದು 2-3 ಆದರೂ ಇಟ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ನೀವು ಬಟ್ಟೆ ಆದ್ರೂ ಯೂಸ್ ಮಾಡ್ಕೊಳ್ಬೋದು. ಅಬ್ಸರ್ವ್ ಮಾಡ್ತಾ ಇರ್ಬೋದು ಈ ಒಂದು ಕಾಟನ್ ಪ್ಯಾಡ್ ಎಷ್ಟು ಕೊಳೆ ಆಗಿದೆ ಅಂತ. ಸೊ ಆ ವಯರಲ್ಲಿರುವಂಥದ್ದು ಸ್ವಿಚ್ ಬೋರ್ಡ್ಸಲ್ಲಿರುವಂಥ ಕೊಳೆ ಎಲ್ಲ ಕೂಡ ನೀಟಾಗಿ ಕ್ಲೀನ್ ಆಗಿದೆ. ನೆಕ್ಸ್ಟ್ ಟ್ರಿಕ್, ನಿಮ್ಮ ಮನೇಲಿ ಕೂಡ ಈ ಥರ ಫೋಟೋ ಫ್ರೇಮ್ಸ್ ಇದ್ದೇ ಇರುತ್ತೆ ಅಲ್ವಾ, ನೀವು ಕೂಡ ಗೋಡೆಗೆ ಅದನ್ನು ತಗ್ಲಾಕಿದ್ದೀರಾ, ಹಾಗಾದರೆ ಈ ಟ್ರಿಕ್ ನಿಮಗೆ ತುಂಬ ಎಕ್ಸಲೆಂಟಾಗಿ ವರ್ಕ್ ಆಗುತ್ತೆ. ಯೂಶ್ವಲಿ ಫೋಟೋ ಫ್ರೇಮ್ಸ್ನ ತೆಗೆದ್ಬಿಟ್ಟು ಈ ಥರ ಡಸ್ಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇರ್ತೀವಿ. ಬ್ಯಾಕ್ ಸೈಡ್ ಎಲ್ಲ ಒರೆಸಿದ್ರು ಕೂಡ ಗೋಡೆ ಮೇಲೆ ಈ ಥರ ಕಲೆಗಳನ್ನೋದು ಆಗ್ಬಿಟ್ಟಿರುತ್ತೆ. ಈ ಪೆಸ್ಟು ಆ ಕೊಳೆ ಅಟ್ರಾಕ್ಟ್ ಆಗಬಾರ್ದು ಅನ್ನೋದಾದರೆ ಈ ಸ್ಮಾಲ್ ಟ್ರಿಕ್ನ ಫಾಲೋ ಮಾಡಿ. ಇಲ್ಲಿ ತೋರಿಸ್ತಾ ಇದ್ದಂಗೆ ಫೋಟೋನ ಬ್ಯಾಕ್ ಸೈಡ್ ನಾನು ಎಸೆನ್ಷಿಯಲ್ ಆಯಿಲ್ನ ಹಾಕ್ತಾ ಇದ್ದೀನಿ. ಇದ್ರ ಬದಲಿಗೆ ನೀವು ಕರ್ಪೂರದ ಆಯಿಲ್ ಅಥವಾ ಆ ಕರ್ಪೂರನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಇದನ್ನು ನಾವು ಫೋಟೋ ಹಿಂಭಾಗದಲ್ಲಿ ಎಲ್ಲ ಕಡೆ ಕೂಡ ಅಪ್ಲೈ ಮಾಡಿ ಈ ಥರ ಗೋಡೆಗೆ ಹಾಕೋದ್ರಿಂದ ಸೊ ಅಲ್ಲಿ ಬರುವಂಥ ಹುಳಗಳೆಲ್ಲ ಕೂಡ ಕಂಟ್ರೋಲ್ ಆಗುತ್ತೆ. ಸಣ್ಣ ಸಣ್ಣ ಸ್ಪೈಡರ್ ವೆಬ್ಸ್ ಎಲ್ಲ ಕೂಡ ಗೂಡುಗಳು ಕಟ್ಕೊಳ್ತಾ ಇರುತ್ತೆ ಅಲ್ವಾ, ಅದು ಕೂಡ ಕಡಿಮೆ ಆಗ್ಬಿಡುತ್ತೆ. ಸಾಮಾನ್ಯವಾಗಿ ದೇವ್ರ ಫೋಟೋಗಳನ್ನೆಲ್ಲ ಗೋಡೆಗೆ ನೇತಾಕ್ತಾ ಇರ್ತೀವಿ. ಅದರ ಹಿಂಭಾಗದಲ್ಲಿ ಗೂಡು ಕಟ್ಟುವಂಥದ್ದು ಸಣ್ಣ ಸಣ್ಣ ಹುಳಗಳೆಲ್ಲನೂ ಸೇರ್ಕೊಂಡಿರುತ್ತೆ. ಅದನ್ನ ಅವಾಯ್ಡ್ ಮಾಡಬೇಕು ಅಂದರೆ ಈ ಟ್ರಿಕ್ನ ನೀವು ಕೂಡ ಫಾಲೋ ಮಾಡ್ಬೋದು. ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್ ಮಾಡಿ. ನೆಕ್ಸ್ಟ್, ಈ ಕ್ಲೀನಿಂಗ್ ವೆನಿಗರ್ ಅಥವಾ ಸಿಂಥೆಟಿಕ್ ವೆನಿಗರ್ನ ಎಷ್ಟೆಲ್ಲ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಬೋದು ಅಂತ ನೋಡೋಣ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಟ್ರಿಕ್ನ ಶೇರ್ ಮಾಡಿದೆ ಅಲ್ವಾ, ಇಲ್ಲಿ ಮತ್ತೊಂದು ಟ್ರಿಕ್ನ ಶೇರ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ಮನೆಯಲ್ಲಿ ಡೆಕೋರೇಟಿವ್ ಪರ್ಪಸ್ಗೋಸ್ಕರ ಈ ಥರ ಆರ್ಟಿಫಿಷಿಯಲ್ ಫ್ಲವರ್ಸ್ ಇರ್ಬೋದು, ತೋರಣಗಳಿರ್ಬೋದು ಯೂಸ್ ಮಾಡ್ತಾ ಇರ್ತೀವಲ್ವಾ, ಅದನ್ನು ಯಾವ ಥರ ಕ್ಲೀನ್ ಮಾಡ್ಕೊಳ್ಬೋದು ಅನ್ನೋದ್ರ ಜೊತೆಗೆ ಈ ಒಂದು ಆರ್ಟಿಫಿಷಿಯಲ್ ಫ್ಲವರ್ಸಲ್ಲಿ ಸಣ್ಣ ಸಣ್ಣ ಹುಳಗಳೆಲ್ಲ ಗೂಡುಗಳು ಕಟ್ಕೊಳ್ತಾ ಇರುತ್ತೆ ಅಲ್ವಾ, ಅದನ್ನು ಕೂಡ ಯಾವ ಥರ ಕಂಟ್ರೋಲ್ ಮಾಡ್ಬೋದು ಅಂತ ತೋರಿಸ್ತೀನಿ.
ಫಸ್ಟಿಗೆ ಇವುಗಳನ್ನ ಯಾವ ಥರ ವಾಶ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಒಂದು ಬಕೆಟಲ್ಲಿ ಸ್ವಲ್ಪ ನೀರನ್ನ ಬಿಟ್ಕೊಂಡಿದ್ದೀನಿ. ಅದರಲ್ಲಿ ಯಾವುದಾದ್ರೂ ಒಂದು ಡಿಟರ್ಜೆಂಟ್ ಲಿಕ್ವಿಡ್ನ ಹಾಕ್ಕೊಂಡ್ರೆ ಬೆಟರು. ಆದಷ್ಟು ಲಿಕ್ವಿಡ್ ಆದರೆ ಬೇಗ ವಾಟರ್ ಜೊತೆಗೆ ಮಿಕ್ಸ್ ಆಗಿಬಿಡುತ್ತೆ. ಈಗ ಈ ಒಂದು ನೀರಲ್ಲಿ ನಾನು ಕ್ಲೀನ್ ಮಾಡಬೇಕು ಅಂದ್ಕೊಂಡಿರುವಂಥ ಆರ್ಟಿಫಿಷಿಯಲ್ ಫ್ಲವರ್ಸ್ನ, ತೋರಣಗಳನ್ನ ಎಲ್ಲದನ್ನ ಕೂಡ ಒಂದು 2 ನಿಮಿಷ ನೆನೆಸಿಟ್ಕೊಳ್ತೀನಿ. ತುಂಬ ಜಾಸ್ತಿ ಹೊತ್ತು ನೆನೆಸಿಡೋ ಅವಶ್ಯಕತೆ ಏನು ಬೇಕಾಗಿಲ್ಲ. ಈಗ ಇನ್ನೊಂದು ಬಕೆಟ್ನ ತೊಗೊಂಡು ಅದರಲ್ಲಿ ನೀರನ್ನ ಬಿಟ್ಕೊಂಡಿದ್ದೀನಿ. ಈ ನೆನೆಸಿಟ್ಟಿರುವಂತಹ ಫ್ಲವರ್ಸ್ನೆಲ್ಲ ಇಲ್ಲಿ ತೋರಿಸ್ದಂಗೆ ಜಸ್ಟ್ ಕೈಯಲ್ಲೇ ಈ ಥರ ಉಜ್ಕೊಳ್ಳಿ. ಜಸ್ಟ್ ಈ ಥರ ಮಾಡ್ತಿದ್ದಂಗೆ ಕೊಳೆ ಅನ್ನೋದು ಈಸಿಯಾಗಿ ರಿಮೂವ್ ಆಗಿಬಿಡುತ್ತೆ. ಮಣಿ ತೋರಣಗಳನ್ನ ಯೂಸ್ ಮಾಡ್ತಿದ್ರೆ ತುಂಬ ಜಾಸ್ತಿ ರಬ್ ಮಾಡಕ್ಕೆ ಹೋಗ್ಬೇಡಿ. ಕೆಲವೊಂದು ಕಲರ್ ಎಲ್ಲ ಬಿಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಜಸ್ಟ್ ಸಾಫ್ಟ್ ಆಗಿ ರಬ್ ಮಾಡ್ಕೊಳ್ತಾ ಈ ನೀರಲ್ಲೇ ಹಾಕೊಳ್ತಾ ಇದ್ದೀನಿ. ಎಲ್ಲದನ್ನ ತೆಗೆದ್ಬಿಟ್ಟಿದ್ದೀನಿ. ನೀರಿನ ಕಲರ್ನ ನೋಡ್ತಾ ಇರ್ಬೋದು ಎಷ್ಟು ಚೇಂಜ್ ಆಗಿದೆ ಅಂತ. ತುಂಬ ಕಪ್ಪಗಾಗ್ಬಿಟ್ಟಿದೆ ಅಲ್ವಾ. ಕೊಳೆ ಎಲ್ಲ ಕೂಡ ಇದರಲ್ಲೇ ಬಂದ್ಬಿಟ್ಟಿದೆ. ಆ ನೀರೆಲ್ಲ ಚೆಲ್ಲಾಕ್ಬಿಟ್ಟು ಮತ್ತೆ ಇನ್ನೊಂದ್ಸತಿ ಫ್ರೆಶ್ ಆಗಿರುವಂಥ ವಾಟರ್ನ ತೊಗೊಂಡು ಅದರಲ್ಲಿ ವೆನಿಗರ್ನ ಹಾಕ್ಕೊಂಡಿದ್ದೀನಿ. ಈ ವೆನಿಗರ್ ನೀರಲ್ಲಿ ಈ ಫ್ಲವರ್ಸ್ನೆಲ್ಲ ಜಾಲಿಸ್ಕೊಳ್ಳೋದ್ರಿಂದ ಹೂಗಳು ಒಳಗಡೆ ಏನು ಸಣ್ಣ ಸಣ್ಣ ಹುಳಗಳೆಲ್ಲ ಬಂದು ಗೂಡು ಕಟ್ಕೊಳ್ತಾ ಇರುತ್ತೆ, ಹುಳಗಳೆಲ್ಲ ಸೇರ್ಕೊಳ್ತಾ ಇರುತ್ತೆ, ಅದೆಲ್ಲ ಕೂಡ ಅವಾಯ್ಡ್ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು ಈ ರೋಸಸ್ಸು ಎಷ್ಟು ನೀಟಾಗಿ ಫ್ರೆಶ್ ಆಗಿ ಕಾಣಿಸ್ತಾ ಇದೆ ಅಂತ. ಈ ಎಲೆಗಳ ಮೇಲಿರುವಂಥ ಧೂಳೆಲ್ಲ ಕೂಡ ನೀಟಾಗಿ ಕ್ಲೀನ್ ಆಗಿದೆ. ನೀರಿನ ಕಲರ್ನ ಅಬ್ಸರ್ವ್ ಮಾಡಿದ್ರೇನೆ ಗೊತ್ತಾಗುತ್ತೆ. ಸೊ ಫ್ಲವರ್ಸ್ ಎಲ್ಲ ಕೂಡ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ನೀವು ಕೂಡ ಬರುವಂಥ ಹಬ್ಬಗಳಿಗೆ ಆರ್ಟಿಫಿಷಿಯಲ್ ಫ್ಲವರ್ಸ್ನ, ತೋರಣಗಳನ್ನೆಲ್ಲ ಕ್ಲೀನ್ ಮಾಡಬೇಕು ಅಂದಾಗ ಈ ಟ್ರಿಕ್ನ ಫಾಲೋ ಮಾಡಿ ನೋಡಿ. ಸುಮಾರು ದಿನಗಳವರೆಗೂ ಕೂಡ ಫ್ರೆಶ್ ಆಗಿರೋದ್ರ ಜೊತೆಗೆ ಸಣ್ಣ ಸಣ್ಣ ಹುಳಗಳು ಇದಕ್ಕೆ ಅಟ್ರಾಕ್ಟ್ ಆಗದಿರ ಇರುತ್ತೆ. ನೀಟಾಗಿ ಒಣಗಾಕಿದ್ದೀನಿ. ಒನ್ಸ್ ಡ್ರೈ ಆದಮೇಲೆ ಯಥಾ ಪ್ರಕಾರ ನಾನು ಆರ್ಗನೈಸ್ ಮಾಡ್ಕೊಳ್ತೀನಿ. ಈ ಐಡಿಯಾ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಒನ್, ಯೂಶ್ವಲಿ ಗೋಡೆಗಳನ್ನ ಕ್ಲೀನ್ ಮಾಡಬೇಕು ಅಂದರೆ ಸ್ವಲ್ಪ ಹೈಟಾಗಿರುವಂಥ ಚೇರ್ನ ಇಲ್ಲಾಂದರೆ ಲ್ಯಾಡರ್ಸ್ನ ಹಾಕ್ಕೊಂಡು ಕ್ಲೀನ್ ಮಾಡಬೇಕಾಗತ್ತೆ. ಅದ್ಯಾವುದೋ ಯೂಸ್ ಮಾಡ್ದಿರಾನೆ ನಾವು ನಿಂತಿರೋ ಹತ್ರದಿಂದನೇ ಕ್ಲೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ಒಂದು ಬಕೆಟ್ ಮಾಫ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದಕ್ಕೆ 2 ಅಟ್ಯಾಚ್ಮೆಂಟ್ಸ್ ಕೊಟ್ಟಿರ್ತಾರೆ. ಅಂದರೆ ನೆಲ ಒರೆಸಕ್ಕೆ ಯೂಸ್ ಮಾಡೋವಂಥ ಮಾಫ್ ಮತ್ತು ಈ ಥರ ವೈಪರ್ ಥರದ್ದು. ಇದಕ್ಕೆ ಮೈಕ್ರೋಫೈಬರ್ ಕ್ಲಾತ್ ಕೊಟ್ಟಿರ್ತಾರೆ. ನಾವು ಇದನ್ನು ನೀಟಾಗಿ ವಾಶ್ ಮಾಡಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದನ್ನು ನಾವು ನಾರ್ಮಲ್ ಆಗಿ ವಾಟರ್ ಯಾವ ಥರ ಸ್ಕ್ವೀಸ್ ಮಾಡ್ಕೊಳ್ತೀವಿ ಅದೇ ಥರನೇ ಸ್ಕ್ವೀಸ್ ಮಾಡ್ಕೊಳ್ಬೇಕಾಗತ್ತೆ. ಇದರ ಸಹಾಯದಿಂದ ನಾವು ನಿಂತಿರೋ ಹತ್ರದಿಂದನೇ ಗೋಡೆಗಳನ್ನೆಲ್ಲ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಆಗಲೇ ನೀವು ಗೋಡೆನ ಅಬ್ಸರ್ವ್ ಮಾಡಿದರೆ ಕಲೆಗಳೆಲ್ಲ ಆಗಿತ್ತಲ್ವಾ, ಅದನ್ನು ನೋಡಿ ಜಸ್ಟ್ ಈ ಥರ ವೈಪ್ ಮಾಡ್ತಾ ಇದ್ದಂಗೆ ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ. ತುಂಬ ಜಾಸ್ತಿ ಕೊಳೆ ಇದೆ ಅನ್ನೋದಾದರೆ ಒಂದು 2 ಸತಿ ಇದೇ ಥರನೇ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಮುಂಚೆ ಎಲ್ಲ ಕೆಲವು ಹಬ್ಬಗಳಿಗೆ ಅಡುಗೆ ಮನೆ ಎಲ್ಲನೂ ಪೇಂಟ್ ಮಾಡ್ತಿದ್ರು. ಈಗೆಲ್ಲ ಅದ್ರ ಬದಲಿಗೆ ಜಸ್ಟ್ ತೇವದ ಬಟ್ಟೆಯಿಂದ ಒರೆಸ್ತಿರ್ತಾರೆ. ಸೊ ಅಂಥವ್ರಿಗೆ ಈ ಐಡಿಯಾ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ. ಇದರ ಲಿಂಕ್ ಬೇಕಂದ್ರೂ ಕೂಡ ನಾನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಪ್ರತಿ ಮನೆಯಲ್ಲೂ ಟವಲ್ಸ್ನ ಯೂಸ್ ಮಾಡ್ತೀವಿ. ಟವಲ್ಸ್ ಇರ್ಬೋದು, ವೈಟ್ ಬಟ್ಟೆಗಳನ್ನಿರ್ಬೋದು, ಯಾವ ಥರ ವಾಷಿಂಗ್ ಮಿಷಿನಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬೋದು ಟವಲ್ಸ್ ಮೇಲೆ ಎಷ್ಟೊಂದು ಕೊಳೆ ಆಗಿದೆ ಅಂತ. ಕೆಲವೊಂದು ಐಲೈನರ್ ಮಾರ್ಕ್ಸ್ ಎಲ್ಲ ಕೂಡ ಆಗಿದೆ. ಇದನ್ನು ಈಸಿಯಾಗಿ ಕ್ಲೀನ್ ಮಾಡೋದಕ್ಕೋಸ್ಕರ ಒಂದು ಬಕೆಟಲ್ಲಿ ಈ ಟವಲ್ಸ್ನ ಮತ್ತು ವೈಟ್ ಕ್ಲಾತ್ಸ್ನೆಲ್ಲ ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬಕೆಟಲ್ಲಿ ಸ್ವಲ್ಪ ನೀರನ್ನ ತೊಗೊಂಡು ಅದರಲ್ಲಿ ಡಿಟರ್ಜೆಂಟ್ ಪೌಡರ್ನ ಹಾಕ್ತಾ ಇದ್ದೀನಿ. ಪೌಡರ್ ಬದಲಿಗೆ ಲಿಕ್ವಿಡ್ ಕೂಡ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಇದು ಫ್ಯಾಬ್ರಿಕ್ ವೈಟ್ನರ್ ಅಂತ ಸಿಗುತ್ತೆ. ತುಂಬ ಬ್ರ್ಯಾಂಡ್ಸಲ್ಲಿ ಕೂಡ ಸಿಗುತ್ತೆ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋವಂಥ ಬ್ರ್ಯಾಂಡ್ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ. ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ನೀರನ್ನ ಚೆನ್ನಾಗಿ ಒಂದು ಸತಿ ನೊರೆ ಬರೋ ಥರ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಬಟ್ಟೆಗಳನ್ನ ಮಿನಿಮಮ್ ಒಂದು 1/2 ಅವರ್ ಟು 1 ಅವರ್ ಆದ್ರೂ ನೆನೆಸ್ಕೊಳ್ಬೇಕಾಗತ್ತೆ. ಇದರಲ್ಲಿ ನೆನೆಸ್ಬಿಟ್ಟು ಆಮೇಲೆ ಡೈರೆಕ್ಟಾಗಿ ಮಿಷಿನಲ್ಲಿ ಹಾಕ್ಬೋದು. ಇಲ್ಲ ನೀವು ಹ್ಯಾಂಡ್ ವಾಶ್ ಮಾಡ್ತೀರಾ ಅನ್ನೋದಾದರೆ 1 ಅವರ್ ಆದಮೇಲೆ ಹ್ಯಾಂಡ್ ವಾಶ್ ಕೂಡ ಮಾಡ್ಕೊಳ್ಬೋದು. ಈ ಫ್ಯಾಬ್ರಿಕ್ ವೈಟ್ನರಲ್ಲಿ ನೆನೆಸಿಟ್ಟಿರೋದ್ರಿಂದ ವೈಟ್ ಬಟ್ಟೆಗಳ ಮೇಲೆ ಏನಾದರೂ ಕಲೆಗಳಾಗಿದ್ರೆ ಅದೆಲ್ಲ ಕೂಡ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ನೀವು ಯಾವ ಥರ ವೈಟ್ ಬಟ್ಟೆಗಳನ್ನ ಕ್ಲೀನ್ ಮಾಡ್ತೀರಾ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನಿಲ್ಲಿ ಮಿಷಿನಲ್ಲೇ ಹಾಕ್ಬಿಟ್ಟು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆಗಳೆಲ್ಲ ವಾಶ್ ಆಗಿದೆ. ಈಗ ನಾನು ಒಂದ್ಸತಿ ಓಪನ್ ಮಾಡಿ ಕೂಡ ತೋರಿಸ್ತೀನಿ. ಒಣಗಾಕಿದಾಗ ನಿಮಗೆ ಕ್ಲಿಯರ್ ಆಗಿ ಆ ಒಂದು ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ.
ಈಗಾಗಲೇ ತುಂಬ ಹಳೆ ಕಲೆಗಳಿದೆ ಅನ್ನೋದಾದರೆ ಫ್ಯಾಬ್ರಿಕ್ ವೈಟ್ನರ್ನ ಆ ಕಲೆ ಮೇಲೆ ಹಾಕಿಬಿಟ್ಟು ಒಂದ್ಸತಿ ಬ್ರಷ್ ಮಾಡಿಬಿಟ್ಟು ಆಮೇಲೆ ಮಿಷಿನಲ್ಲಿ ಹಾಕ್ಬೋದು, ಇಲ್ಲ ಹ್ಯಾಂಡ್ ವಾಶ್ ಆದ್ರೂ ಮಾಡ್ಕೊಳ್ಬೋದು. ಅಬ್ಸರ್ವ್ ಮಾಡಿದ್ರಲ್ಲ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂತಹ ಎಲ್ಲ ಹೋಮ್ ಕ್ಲೀನಿಂಗ್ ಟಿಪ್ಸು ಕೂಡ ನಿಮಗೆ ಹೆಲ್ಪ್ಫುಲ್ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಾನು ಶೇರ್ ಮಾಡಿರುವಂಥ ಇಷ್ಟು ಸಲಹೆಗಳಲ್ಲಿ ನಿಮಗೆ ಯಾವ್ದು ಮೇಯ್ನಾಗಿ ಯೂಸ್ಫುಲ್ ಆಯಿತು ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.